ಈಗ ಸೂರ್ಯಮುಕುಂದರಾಜ್ ಅವರೇ 2014ರಿಂದ 2022 ನಡುವೆ ಕೇಂದ್ರ ಸರ್ಕಾರದ ನೌಕರಿಗಳಿಗೆ ಸುಮಾರು 22 ಕೋಟಿಗಿಂತ ಹೆಚ್ಚು ಅರ್ಜಿ ಬಂದಿದೆ ಅಂತೆ ಸರ್. ಆದರೆ ಹುದ್ದೆ ಇರೋದು ಎಷ್ಟು ಗೊತ್ತಾ ಸರ್? ಕೇವಲ ಸುಮಾರು 7 ಲಕ್ಷ ಹುದ್ದೆಗಳಿಗೆ 22 ಕೋಟಿ ಅರ್ಜಿಗಳು. 7 ಲಕ್ಷ ಹುದ್ದೆಗಳಿಗೆ 22 ಕೋಟಿ ಅಂದರೆ 1,000 ಜನರಲ್ಲಿ 3 ಜನರಿಗಷ್ಟೇ ಕೆಲಸ ಸಿಗ್ತಾ ಇರೋದು. 1,000 ಜನರಲ್ಲಿ ಬರೀ 3,000 ಜನರಿಗೆ ಕೆಲಸ ಸಿಗ್ತಾ ಇರೋದು. 3 ಜನರಿಗೆ ಮಾತ್ರ ಕೆಲಸ. 1,000 ಜನರಲ್ಲಿ 3 ಜನರಿಗೆ. ಆ ಉಳಿದಿದ್ದು 997 ಜನ ಏನು ಮಾಡ್ತಾರೆ? ನೆಕ್ಸ್ಟ್ ಇಯರ್ ಬರೆಯೋಣ ಅಂತ ಮತ್ತೆ ಪ್ರಿಪೇರ್ ಆಗ್ತಾರೆ. ನಾವು ಬಡತನದಿಂದ ಹೊರಬರಲು, ನಮ್ಮ ಜೀವನ ಉದ್ಧಾರ ಆಗೋದಕ್ಕೆ, ನಮ್ಮ ಭವಿಷ್ಯ ಚೆನ್ನಾಗಿರ್ಬೇಕಂದ್ರೆ ನಾವು ಸರ್ಕಾರಿ ನೌಕರಿ ಪಡಿಬೇಕು ಅನ್ನೋದು ಮನಸ್ಸಿಗೆ ಬಂದ್ಬಿಟ್ಟೈತಿ ಯುವಕರಿಗೆ. ಹಿಂಗಾಗಿ ಈ ಕಳ್ಳರು ಕದೀಮರು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಸರ್. ಮೇಡಮ್, ಇದು ಏನಾಗಿದೆ ಅಂದರೆ ಇವತ್ತು ವಿದ್ಯೆ ಎಲ್ಲರಿಗೂ ಸಿಕ್ಕಿದೆ, ಮತ್ತು ಸರ್ಕಾರಿ ಉದ್ಯೋಗಗಳ ಬಗ್ಗೆ ಆಸಕ್ತಿ ಜಾಸ್ತಿ ಆಗಿದೆ. ಅದಾದಮೇಲೆ ನಮ್ಮ ಈಗ ಸರ್ಕಾರಗಳದ್ದು ತಪ್ಪಿದೆ. ಒಂದೊಂದಷ್ಟು ಉದ್ಯೋಗವನ್ನು ಫಿಲ್ ಮಾಡೋಕ್ಕೆ ಹೋದಾಗ ಅಲ್ಲೇನೋ ಒಂದು ಹಗರಣ ಆಗುತ್ತೆ, ಇನ್ನೊಂದೇನೋ ಕ್ವಶನ್ ಪೇಪರ್ ಲೀಕ್ ಆಗುತ್ತೆ, ಮತ್ತು ಅದು ಕೋರ್ಟ್ಗೆ ಹೋಗುತ್ತೆ. ಕೋರ್ಟ್ಗೆ ಹೋಗಿ ಆ ಟೈಮಲ್ಲಿರೋವಂಥದ್ದು ಅಲ್ಲೇ ನಿಂತೋಗ್ಬಿಡುತ್ತೆ. ಅವರು 1,000 ಜನನೋ 2,000 ಜನನೋ ವಿದ್ಯಾರ್ಥಿಗಳು ಅಲ್ಲೇ ಸ್ಟಕ್ ಆಗ್ಬಿಡ್ತಾರೆ. ಈ ಥರ ಒಂದು ಉದ್ಯೋಗ ಸೃಷ್ಟಿಯಾಗುವಂಥದ್ದಾಗಿರ್ಬೋದು, ಸರ್ಕಾರಿ ಉದ್ಯೋಗಗಳನ್ನ ಕೊಡುವಂಥದ್ದಾಗಿರ್ಬೋದು, ಇದರಲ್ಲಿ ಒಂದು ಸ್ಟ್ರೀಮ್ ಲೈನ್ ಆಗಬೇಕು. ಆಮೇಲೆ ಈಗ ನೀಟ್ ಪರೀಕ್ಷೆಗೆ ವಾಪಸ್ ಬರೋದಾದರೆ, ಮುಂಚೆ ನಮ್ಮ ರಾಜ್ಯಗಳಿಗೆ ಸ್ವಾಯತ್ತತೆ ಇತ್ತು. ಇಲ್ಲಿರೋವಂಥ ಮೆಡಿಕಲ್ ಕಾಲೇಜಸ್ಗಳಿಗೆ ಈ ವಿದ್ಯಾರ್ಥಿಗಳೇನಾದರೂ ಅರ್ಜಿ ಸಲ್ಲಿಸಬೇಕು ಅನ್ನಂಗಿದ್ರೆ CET ಎಕ್ಸಾಮ್ ನಡೆಯೋದು, CET ಎಕ್ಸಾಮ್ ಮುಖಾಂತರ ಪಾಸಾಗೋರು, ನಮ್ಮ ಲೋಕಲ್ ಸಿಲೆಬಸ್ ಇರೋದು, ನಮ್ಮ ಸಿಲೆಬಸ್ ಮುಖಾಂತರ ಅವ್ರು ಓದ್ಕೊಳ್ಳೋರು. ಹೊರಗಡೆ ಇರುವಂಥ ವಿದ್ಯಾರ್ಥಿಗಳಿಗೆ ಬೇರೆ ರೀತಿ ಪರೀಕ್ಷೆಗಳಲ್ಲಿ ಅವ್ರಿಗೆ ಅವಕಾಶವನ್ನು ಕೊಡ್ತಾಯಿದ್ವು. ಇವತ್ತೇನಾಗಿದೆ, ಈಗ 1 ನೇಷನ್ 1 ಎಲೆಕ್ಷನ್ ಥರ 1 ನೇಷನ್ 1 ಎಕ್ಸಾಮ್ ಅಂತೇಳಿ ಸುಪ್ರೀಂ ಕೋರ್ಟ್ ಕೌನ್ಸಿಲಿಂಗ್ ಮಾಡಬೇಕು. ಇಡೀ ದೇಶದಾದ್ಯಂತ ಎಲ್ಲ ಮೆಡಿಕಲ್ ಕಾಲೇಜಸ್ಸು ಅದ್ರ ಅಂಡರ್ ಬರಬೇಕು ಅಂತ ಹೇಳಿ ಮಾಡಿದ್ರು. ಆದರೆ ಅದ್ರ ಪರಿಣಾಮ ಏನಾಯಿತು, ಕೋಚಿಂಗ್ ಸೆಂಟರ್ಗಳು ಉಟ್ಕೊಂಡು. ಈಗ ರಾಜಸ್ಥಾನಲ್ಲಿ ಕೋಟಾ ಅನ್ನೋ ಒಂದು ಊರಲ್ಲಿ ಸೊ ಅಲ್ಲೆಲ್ಲ ಈ ನೀಟ್ ಎಕ್ಸಾಮ್ಸ್ ಈಗ IAS ಹೆಂಗೆ ಪ್ರಿಪೇರ್ ಆಗ್ತಾರೆ ಆ ರೀತಿ ಇದಕ್ಕೆ ಇವತ್ತು ಈ ವಿದ್ಯಾರ್ಥಿನಿ ಹೇಳ್ತಾ ಇದ್ಲು ಈ ನಿಧಿ. ಸೊ ಎಷ್ಟೋ ಜನಕ್ಕೆ ಕೋಚಿಂಗ್ ಸೆಂಟರ್ಗಳು ಹಣ ಕೊಡೋಕ್ಕೂ ದುಡ್ಡಿರಲ್ಲ. ಇವತ್ತು ಆ ಥರದೊಂದು ಕೋಚಿಂಗ್ ಸೆಂಟರ್ಗಳು ಹುಟ್ಕೊಂಡ್ಬಿಟ್ಟಿದ್ದಾವೆ. ನಾವು ನಮ್ಮ ರಾಜ್ಯಗಳು ಕೇಳ್ತಾ ಇರೋದು, ನಮ್ಮ ರಾಜ್ಯಗಳು ಕೇಳ್ತಾ ಇರೋದೇನು ಅಂದರೆ ನಮ್ಮ ಸ್ವಾಯತ್ತತೆ ಕೊಡಿ ವಾಪಸ್ ನಮಗೆ ಅಂತ. ಈಗ ನೀವು ಈ ತರ ಪರೀಕ್ಷೆ ಮಾಡೋದ್ರಿಂದ ಎಷ್ಟು ಮಟ್ಟಿಗೆ ಯಾಕೆ ಈಗ KPSC ಇಲ್ಲ, CET ಹೆಂಗ್ ನಡೀತಾ ಇತ್ತು? ಇದು KPSC ಬಿಡಿ, CET ಯಾವ ರೀತಿ ನಡೀತಾ ಇತ್ತು? ಈಗ CET ಅಲ್ಲ ಸರ್, ಕನ್ನಡದಲ್ಲಿ ಬರ್ದಿರುವಂತ ವಿದ್ಯಾರ್ಥಿಗಳು ಬನ್ನಿ, ನಮ್ಮಲ್ಲಿ ಒಬ್ಬ ಹುಡುಗ ನಮ್ಮ ಚಾನಲ್ ಅಲ್ಲಿ ಕೆಲಸ ಮಾಡ್ತಾರ್ರಿ ಸರ್. ಒಂದ್ ನಿಮಿಷ, KPSC ಕೆಲಸ ಮಾಡ್ತಾರ್ರಿ ಸರ್, ಕನ್ನಡದಾಗ ಬರ್ದವ್ರು ಅವರು. KPSC ಅಂದ್ರೆ ಗೊಳೋ ಅಂತ ಹೇಳ್ತಾನ ಹುಡುಗ. ಈ KPSC ಬಗ್ಗೆ KPSC ಅಂದ್ರೆ ಗೊಳೋ ಅಂತ ಹೇಳ್ತಾನೆ. ಓಡಾಡ್ತಾ ಇದ್ದಾರೆ. ಅಯ್ಯೋ ಪಾಪ ಅವ್ರ ಪರಿಸ್ಥಿತಿ. ಈಗ KPSC ನಲ್ಲಿ ಯಾವ ರೀತಿ ಆಯ್ಕೆ ಆಗಿ ಬರ್ತಾರೆ, ಮೆಂಬರ್ಸ್ ಯಾವ ರೀತಿ ಬರ್ತಾರೆ, ಏನು ಅದು ಯಾವ ಪೊಲಿಟಿಕಲ್ ನೇಮಕಾತಿಗಳು ತಮ್ಗೆಲ್ಲ ಗೊತ್ತಿದೆ. ಅದು ವಿವರವಾಗಿ ಅದು ಬೇರೆ ಚರ್ಚೆ. ಬಟ್ ಇವತ್ತು ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟ ಅನ್ಯಾಯ ಅದನ್ನ ಒಪ್ಪಲ್ಲ ನಾನು. ಈಗ ಅದನ್ನೇನು ಸಮರ್ಥನೆನೂ ಕೂಡ ಮಾಡ್ತಾ ಇಲ್ಲ. ಅದಾದ ನಂತರ ಇವತ್ತು ನೋಡಿ, ನಿಮಗೆ ನಮ್ಮ ಕಣ್ಮುಂದೆ ಒಂದು ಎಕ್ಸಾಂಪಲ್ ಇದೆ. ಲಾ ಕಾಲೇಜಸ್, ಲಾ ಸ್ಕೂಲ್ಸು, ನ್ಯಾಷನಲ್ ಲಾ ಸ್ಕೂಲ್ಸು ಈಗ ನಲ್ಸಾರು ವಿಶಾಖಪಟ್ಟಣಮಲ್ಲಿದೆ, ನಮ್ಮ ಬೆಂಗಳೂರಲ್ಲಿ ಒಂದಿದೆ, ಆಮೇಲೆ ಡೆಲ್ಲಿನಲ್ಲಿ ಒಂದಿದೆ, ಪುಣೆನಲ್ಲಿ ಒಂದಿದೆ. ಈ ಥರ 7 ನ್ಯಾಷನಲ್ ಲಾ ಸ್ಕೂಲ್ಸ್ಗಳಿದ್ದಾವೆ. ಇದಕ್ಕೆ ಈ ರೀತಿ ಕ್ಲಾಟ್ ಎಕ್ಸಾಮ್ ನಡೆಯುತ್ತೆ, ನೀಟ್ ಎಕ್ಸಾಮ್ ಥರ. ಅದಕ್ಕೂ ಇದೇ ರೀತಿ ಪ್ರಿಪೇರ್ ಆಗ್ತಾರೆ. ನೀವು ಇವತ್ತವರೆಗೂ ಒಂದೇ ಒಂದು ಹಗರಣ ತೋರಿಸಿ ಕ್ಲಾಟ್ ಎಕ್ಸಾಮಲ್ಲಿ. ಸುಪ್ರೀಂ ಕೋರ್ಟ್ನ CJ ಅದಕ್ಕೆ ಚೇರ್ಮನ್ ಆಗಿರ್ತಾರೆ, ಅವರ ಒಂದು ಇದರೊಳಗೆ ನಡೆಯುತ್ತೆ. ಇವತ್ತು ನೀವು ಮೆಡಿಕಲ್ ಎಕ್ಸಾಮ್ಸ್ ಆ ಥರ ಮಾಡೋಂಗಿದ್ರೆ ಏಮ್ಸು ಮತ್ತು ಈ ಥರದ್ದು ಒಂದಷ್ಟು ವಿದ್ಯಾಸಂಸ್ಥೆಗಳನ್ನ ಎಲ್ಲ ರಾಜ್ಯಗಳಲ್ಲಿ ಮಾಡಿ ಅದಕ್ಕೆ ಆದಂಥ ಸಪ್ರೇಟ್ ವ್ಯವಸ್ಥೆನ, ಪರೀಕ್ಷಾ ವ್ಯವಸ್ಥೆನ ನೀವು ಮಾಡಿಕೊಂಡು ಈ 1 ನೇಷನ್ 1 ಇದ್ರ ಥರ ಮಾಡಿ. ಸುಧಾರಣೆಗಳಿಗೆ ಯಾವುದೇ ಬರ ಇಲ್ಲ. ಹಲವಾರು ಶಿಕ್ಷಣ ತಜ್ಞರು ಹಲವಾರು ರೀತಿಯಾದಂತಹ ಸಲಹೆಗಳನ್ನ, ಮಾರ್ಗದರ್ಶನಗಳನ್ನ, ರಿಪೋರ್ಟ್ಗಳನ್ನ ಕಂತೆ ಕೊಟ್ಟಿದ್ದಾರೆ. ಕೊಟ್ಟಿರೋದನ್ನ ಟೇಬಲ್ ಕೆಳಗೆ ಹಾಕೊಂಡು ಕೂತಿದ್ದಾರೆ. ಇವ್ರಿಗೆ ಬೇಕಾಗಿರೋದು ಇಂಥವು ಲೀಕ್ ತಮಗ್ ಬೇಕಾಗಿರೋರು ಬರ್ಬೇಕು, ಬಡವ್ರ ಮಕ್ಕಳು ಸಾಯ್ಬೇಕು, ದುಡ್ಡಿರೋರು ಮಾತ್ರ ಎಲ್ಲ ಡಾಕ್ಟರ್ಸ್ ಇಂಜಿನಿಯರ್ಸ್ ಆಗಿ ಮೆರಿಬೇಕು. ಸೊ ಈ ತರದ ಮನಸ್ಥಿತಿ ಇಟ್ಕೊಂಡು ನಾನು ಓದ್ತೀನಿ, ನಾನು ರ್ಯಾಂಕ್ ತಗೋತೀನಿ, ಓದ್ತೀನಿ, ನಾನು ರ್ಯಾಂಕ್ ತಗೋತೀನಿ, ಓದ್ತೀನಿ, ನಾನು ರ್ಯಾಂಕ್ ತಗೋತೀನಿ ಅಂತ
ಓದ್ತಾನೆ ಇರ್ತಾವೆ ಪಾಪ ಮಕ್ಕಳು, ಓದ್ತಾನೆ ಇರ್ತಾರೆ. ಓದ್ತಾನೆ ಇರ್ತವೆ. ಅವ್ರ ಪೇರೆಂಟ್ಸು ಪಾಪ ಒದ್ದಾಡ್ತಾನೆ ಇರ್ತಾರೆ, ಆರ್ಥಿಕ ಸಂಕಷ್ಟಕ್ಕೆ ಸಿಗಾಕೊಳ್ತಾನೆ ಇರ್ತಾರೆ. ಈ ತರದ ವ್ಯವಸ್ಥೆಗಳು ಬದಲಾಗಬೇಕು. ಇಷ್ಟೆಲ್ಲ ಸಲಹೆ ಕೊಡ್ತಾರೆ ಪ್ರಧಾನಮಂತ್ರಿ. ಮನೆ ಕೊಟ್ಟಿ ನೋಡು, ಮದ್ವೆ ಮಾಡಿ ನೋಡಲ್ಲ, ಮಕ್ಕಳನ್ನ ಓದಿಸಿ ನೋಡು, ಡಾಕ್ಟರ್ ಮಾಡಿ ನೋಡು, ಇಂಜಿನಿಯರ್ ಮಾಡಿ ನೋಡು. ಇಂಜಿನಿಯರಿಂಗ್ ಬಿದ್ದೆ ಹೋಯ್ತು ಇವತ್ತು. ಅವಾಗ ಕಾಮೆಟ್ ನಲ್ಲಿ ಮತ್ತೆ ಸಿಇಟಿ ನಲ್ಲಿ ದೊಡ್ಡ ಜಗಳ. ಕಾಮೆಟ್ಗೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಅವರೆಲ್ಲ ನೀವು ಸರ್ಕಾರಿ ಸೀಟ್ನ ನಾವು ಕೊಡಲ್ಲ ಅಂತ ಹೇಳ್ಬಿಟ್ಟು ಪ್ರತ್ಯೇಕ ಮಾಡ್ಕೊಂಡ್ರು. ಆದ್ರೆ ಇವತ್ತು ಇಂಜಿನಿಯರಿಂಗ್ ಸೀಟ್ಗಳಿಗೆ ಅಷ್ಟೊಂದು ಬೆಲೆನೇ ಇಲ್ಲ. ಇವತ್ತು ಮೆಡಿಕಲ್ ಸೀಟ್ಗೆ ಅಷ್ಟು ಬೆಲೆ ಇದೆ. ಮತ್ತು ಮೆಡಿಕಲ್ ಸೀಟ್ನ ಈ ರೀತಿ ಮಾಫಿಯಾ ಮಾಡ್ಕೊಂಡಿರೋವಂಥದ್ದು ಇದೆಯಲ್ಲ, ಇದನ್ನು ವಿದ್ಯಾರ್ಥಿಗಳು ಪ್ರಶ್ನೆ ಮಾಡಬೇಕು. ಈ ABVP ಸ್ನೇಹಿತರು ಅದೇನೋ ಅವ್ರ ಪಕ್ಷದಲ್ಲೇ ಇದ್ಕೊಂಡು ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಬಟ್ ಅದು ಲಾಜಿಕಲ್ ಎಂಡ್ಗೋಬೇಕು. ಸೊ ಈ ಥರದ್ದು ಬದಲಾವಣೆ ಆಗಬೇಕು. ನರೇಂದ್ರ ಮೋದಿಯವರು ನೀವು ಅವಾಗಲೇ ಹೇಳೋದಲ್ಲ, ಟೇಕನ್ ಫಾರ್ ಗ್ರಾಂಟೆಡ್. ಚುನಾವಣೆಗಳನ್ನ ಗೆಲ್ತಾ ಇದ್ದೀವಿ, 22 ರಾಜ್ಯದಲ್ಲಿದ್ದೀವಿ, ಮತ್ತಷ್ಟು ಬರ್ತಾ ಇದ್ದೀವಿ, ಈ ಥರದ್ದು ಆಗ್ತಾ ಇದೆ. ಆದರೆ ವಿದ್ಯಾರ್ಥಿಗಳ ತಾಳ್ಮೆ ಪರೀಕ್ಷೆ ಮತ್ತು ವಿದ್ಯಾರ್ಥಿಗಳ ಬದುಕಿನ ಜೊತೆಗೆ ಇದಾವೆ, ಚೆಲ್ಲಾಟ ಆಗಬಾರ್ದು. ಇದನ್ನು ಬದಲಾವಣೆ ನಿಧಿ ಎಕ್ಸಾಮ್ಸ್ ನಡಿಬೇಕಾದ್ರೆ ಡೌಟ್ ಬಂದಿತ್ತಾ ಎಲ್ಲೋ ಲೀಕ್ ಆಗಿರ್ಬೋದು ಅಂತ? ಆ ಥರದ್ದು ಏನಾದರೂ ಸೂಚನೆ ಇಲ್ಲ. ಲೈಕ್ ನಾವ್ 3rd May ಟೆಸ್ಟ್ ಬರ್ದ ಮೇಲೆ ವಿ ಆಲ್ ಲೈಕ್ ಎಲ್ಲ ನಾವ್ ಡಿಆಕ್ಟಿವೇಟ್ ಮಾಡಿದ್ವಿ ಹೋಲ್ 2 years. ಹೆಂಗ್ ವಾಪಸ್ ಆನ್ಲೈನ್ ಮೀಡಿಯಾಗೆಲ್ಲ ಬಂದಾಗ ಒಂದ್ ಕಡೆ ಬರ್ತಾ ಇತ್ತು ದಟ್ ಇಂತಿಂತ ಟೆಲಿಗ್ರಾಮ್ ಚಾನೆಲ್ ಇಂದ ಹಿಂಗಿಂಗ್ ಲೀಕ್ ಆಗಿದೆ ಅಂತ PDF. ಸೊ ವಿ ಥಾಟ್ ಲೈಕ್ ಅದೆಲ್ಲ ಫೇಕ್ ನ್ಯೂಸ್ ಇರುತ್ತೆ, ಪ್ರತಿ ಸತಿ ಬರುತ್ತಲ್ವಾ. ಸೊ ಒಂದ್ಸತಿ 2024 ಅಲ್ಲಿ ಲೀಕ್ ಆಗಿತ್ತು. ಸೊ ವಾಪಸ್ ಆತರ ಮಾಡೋ ಚಾನ್ಸ್ ಇಲ್ಲ ಅಂತ ನಾವ್ ಅದನ್ನೆಲ್ಲ ಫೇಕ್ ನ್ಯೂಸ್ ಅಂತಾನೆ ಕನ್ಸಿಡರ್ ಮಾಡಿದ್ವಿ. ಅದಾದ್ಮೇಲೆ ಯಾವಾಗ ತನಿಖೆ ಆಯ್ತು, ದೆನ್ ಗೊತ್ತಾಯ್ತು ದಟ್ ಅದು ನಿಜವಾಗ್ಲೂ ಲೀಕ್ ಆಗಿದೆ ಅಂತ.